ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ಮ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ. ನಾನು ಎಸಿದ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇಲ್ಲದ್ರೆ ಹೆಕಡ ಹೊಡಿಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಕುಚಿತ ಮಾತಾಡ್ತಾರೆ ಬಾಕಿ ಅಂತ. ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಜನಗಳನ್ನ ಯಾಕ್ರಿ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ನಾನು ಸುಮ್ಮನಿರ್ತೀರಲ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮನ್ನಣೆ ಹೇಳ್ಕೊಂಡು. ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರ ಕಂಡ್ರಿ. ಯಾಕತ್ರು ಯಾಕತ್ರು ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನನ್ನ ಮಗ ತೊಲಬೋದ ಕಣೆ ಅಂತಾರೆ. ನೋಡಿ ಯಾಕ್ರಿ ಬೇಕಿಲ್ಲ ರೀ? ಹೆಂಗಿದೆ ಸರ್? ತಹಶೀಲ್ದಾರರು ವಿಚಾರದ ಚರ್ಚೆ ಮಾಡಿದ್ರಿ. ತಹಶೀಲ್ದಾರ್ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡಿದೆ. ಒಬ್ಬ ಯುವಕ ತಹಶೀಲ್ದಾರ್ ಇರಲಿ ಅಂತ ಕರ್ಕೊಂಡ್ಬಂದು ಹಾಕ್ಸಿದ್ದೀನಿ, ನಾನು ಐದಕ್ಕೆ ಕೊಡಿಸಿದ್ದೀನಿ. ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಒಬ್ಬ ಸಾರ್ವಜನಿಕರು ಸ್ಟ್ರೈಕ್ ಮಾಡ್ತಾರೆ. ಸಾರ್ವಜನಿಕರು ಸ್ಟ್ರೈಕ್ ಮಾಡಿದಾಗ ತಹಶೀಲ್ದಾರ್ಗೆ ಬೈಯಲ್ಲ, ಬೈಯೋದು ಶಾಸಕರಿಗೆ. ನಾನು ಬಂದಾಗ ಅಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿರೋದಾಗ ನಾನು ಅಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಯಾರು ಸ್ಟ್ರೈಕ್ ಮಾಡಿದವ್ರನ್ನ ಕರೆದಿದ್ದೆ, ಅಧಿಕಾರಿಗಳನ್ನ ಎದುರುಗಡೆ ಕೂಡಿಸ್ಕೊಂಡಿದ್ದೆ. ಕರೆದು ಕೇಳಿದಾಗ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂದಾಗ ನನಗೆ ಮುಜುಗರ ಆಯ್ತದ ಇಲ್ಲ ಒಬ್ಬ ಶಾಸಕನಾಗಿ? ನಾನೊಬ್ಬ ಗ್ರಾಮೀಣ ಭಾಗದ ಶಾಸಕ. ನಮ್ಮ ಆಡ್ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ವಿ, ಕ್ಷಮೆ ಇರಲಿ. ಕೆಲವರು ಅದನ್ನು ಸುತ್ಕೊಂಡು ಹೊಡಿತಾರೆ, ನಾವು ಹಂಗೆಲ್ಲ ಗೊತ್ತಿಲ್ಲ ನಮಗೆ. ಆಡ್ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ವಿ, ಕ್ಷಮೆ ಇರಲಿ. ಕೆಲವರು ಅದನ್ನು ಸುತ್ಕೊಂಡು ಹೊಡಿತಾರೆ, ನಾವು ಹಂಗೆಲ್ಲ ಗೊತ್ತಿಲ್ಲ ನಮಗೆ.